ಹಲೋ, ಅಸ್ಸಲಾಂ ವಲೈಕುಮ್. ನಮಸ್ಕಾರ ಎಲ್ರಿಗೂ. ನಾನು ಶಹನಾಜ್. ನೀವೆಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಿಮ್ಗೆಲ್ರಿಗೂ ಟೊಮೆಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇಲ್ಲದೆ ಮಂಗಳೂರು ಸೌತೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಸಾರಿ ಮಾಡಿ ರುಚಿ ನೋಡಿದ್ಮೇಲೆ ಆಗಾಗ ಇದೇ ಸಾಂಬಾರನ್ನ ಮಾಡಿ ತಿನ್ನಬೇಕು ಅನಿಸುತ್ತೆ. ಯಾಕೆ ಅಂದರೆ ಇದು ಅಷ್ಟೊಂದು ಟೇಸ್ಟಿಯಾಗಿರ್ತದೆ. ಬಾಣಲಿ ಚೆನ್ನಾಗಿ ಕಾದಿದೆ. ಈಗ ಇದಕ್ಕೆ 1/4 ಸ್ಪೂನ್ ಮೆಂತ್ಯ, ಅರ್ಧ ಸ್ಪೂನ್ ಉದ್ದಿನಬೇಳೆ, 1 ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಎರಡು ಮುಷ್ಟಿ ಸಂಬಾರ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಈಗ ಇದ್ರ ಜೊತೆಗೆ 10 ಬ್ಯಾಡಗಿ ಮೆಣಸಿನ್ಕಾಯಿ, 8 ಗುಂಟೂರು ಮೆಣಸಿನ್ಕಾಯಿನ ಕೂಡ ಹುರಿಯೋಕ್ಕೆ ಹಾಕ್ಕೊಳ್ಬೇಕು. ಬ್ಯಾಡಗಿ ಮೆಣಸಿನ್ಕಾಯಿನೂ ಖಾರ ಇರೋದಿಲ್ಲ, ಟೇಸ್ಟ್ ಮತ್ತು ಕಲರ್ಗೋಸ್ಕರ ಹಾಕ್ಕೊಳ್ತೀವಿ. ಅದ್ರ ಜೊತೆಗೆ 1-2 ಕಡ್ಡಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಸೇರಿಸ್ಕೊಂಡು ಆರೋಕ್ಕೆ ಅಂತ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋಣ. ಇದಾದಮೇಲೆ 1 ಸ್ಪೂನ್ ಎಣ್ಣೆ ಹಾಕಿ ತೆಂಗಿನಕಾಯಿ ತುರಿನ ಹುರ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಹೋಳು ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇದು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಬೇಕು. ಜೊತೆಗೆ ಒಂದು ನಿಂಬೆ ಗಾತ್ರದ ಹುಣಸೆಹಣ್ಣನ್ನು ಕೂಡ ಹುರಿತಿರೋ ತೆಂಗಿನಕಾಯಿ ಜೊತೆಗೆ ಸೇರಿಸ್ಕೊಳ್ಬೇಕು. ಈಗ ಸಾಂಬಾರು ರೆಡಿ ಮಾಡೋಕ್ಕೆ ಒಲೆ ಮೇಲೆ ಒಂದು ಮಡಿಕೆನ ಇಟ್ಟಿದ್ದೀನಿ. ನಾನು ಮೊದಲೇ ನೀರು ಕಾಯೋಕ್ಕೆ ಇಟ್ಟಿದ್ದೆ. ಅದರಿಂದ 4 ಲೋಟದಷ್ಟು ನೀರನ್ನು ಬೇಳೆ ಬೇಯಿಸೋಕ್ಕೆ ಹಾಕ್ಕೊಳ್ಳೋಣ. ಹತ್ತು ನಿಮಿಷ ಮೊದಲೇ ಒಂದು ಮೀಡಿಯಮ್ ಸೈಜ್ ಬೌಲ್ನಲ್ಲಿ ಬೇಳೆ ಹಾಕಿ ತೊಳೆದು ನೆನೆಯೋಕ್ಕೆ ಬಿಟ್ಟಿದ್ದೆ. ಈ ಬೇಳೆನ ಕೂಡ ಮಡಿಕೆಯಲ್ಲಿ ಹಾಕ್ಕೊಂಡು ಅರ್ಧ ಸ್ಪೂನ್ ಅರಿಶಿಣದ ಪುಡಿ, ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿ ಮುಚ್ಚಳ ಮುಚ್ಚಿ ಬೇಳೆನ ಬೇಯಕ್ಕೆ ಬಿಡೋಣ. ನಾನೀಗ ಮಸಾಲೆನ ರುಬ್ಬೋಕ್ಕೆ ಕಲ್ಲನ್ನು ತೊಳೆದು ರೆಡಿ ಮಾಡ್ಕೊಂಡಿದ್ದೀನಿ. ಮಸಾಲೆ ರುಬ್ಕೊಂಡು ಮುಗಿಯುವಾಗ ಬೇಳೆ ಕೂಡ ಬೆಂದಿರ್ತದೆ. ಕಲ್ಲಲ್ಲಿ ರುಬ್ಬಿ ಮಾಡೋ ಅಡುಗೆ ತುಂಬ ರುಚಿಯಾಗಿರ್ತದೆ. ಹಾಗಾಗಿ ನಾನು ಯಾವಾಗಲೂ ಕಲ್ಲಲ್ಲೇ ರುಬ್ಬಿ ಅಡುಗೆ ಮಾಡೋದು. ನನಗೆ ಮೊದಲಿನಿಂದಲೂ ಒಲೆಯಲ್ಲಿ ಅಡುಗೆ ಮಾಡೋದು, ಕಲ್ಲಲ್ಲಿ ಮಸಾಲೆ ರುಬ್ಬೋದು ಅಂದರೆ ತುಂಬ ಇಷ್ಟ. ಅದಕ್ಕಾಗಿ ಅದನ್ನೇ ಈಗಲೂ ಮುಂದುವರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಬೇಗ ಮಸಾಲೆ ರೆಡಿ ಆಯಿತು ಅಂತ. ಬೆಣ್ಣೆ ಹಾಗೆ ನುಣ್ಣಗಾಗಿದೆ ಮಸಾಲೆ. ಈಗ ಒಂದು ಪಾತ್ರೆಗೆ ಇದನ್ನು ತೆಗೆದಿಟ್ಕೊಂಡು ಬೇಳೆ ಬೆಂದಿದೆಯಾ ಅಂತ ನೋಡೋಣ. ಬೇಳೆ ಕೂಡ ಬೆಂದಿದೆ. ಇದಕ್ಕೆ ಹೆಚ್ಚಿಟ್ಕೊಂಡಿರೋ 1 ಮಂಗಳೂರು ಸೌತೆಕಾಯಿ ತುಂಡುಗಳನ್ನು ಹಾಕಿ ಅದರ ಜೊತೆಗೆ 1 ತುಂಡು ಬೆಲ್ಲ, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಮುಚ್ಚಳ ಮುಚ್ಚಿ ಬೇಯೋಕ್ಕೆ ಬಿಡೋಣ. ಮಧ್ಯದಲ್ಲಿ ಒಂದು ಸಾರಿ ಸೌಟಿಂದ ತಿರುಗಿಸ್ಕೊಂಡು ಮತ್ತೆ ಒಂದು 5 ನಿಮಿಷ ಬೇಯಕ್ಕೆ ಬಿಡೋಣ. ನೋಡಿ, ಈಗ ಬೇಳೆ ಜೊತೆಗೆ ಸೌತೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ. ಕೊನೆಯದಾಗಿ ರುಬ್ಬಿಟ್ಟಿರೋ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಮಸಾಲೆ ನೀರನ್ನ ಕಡಿಮೆ ಹಾಕ್ಕೊಂಡ್ರೆ ಸಾಂಬಾರು ಗಟ್ಟಿ ಆಗ್ತದೆ. ಜಾಸ್ತಿ ನೀರು ಹಾಕೋ ಅಗತ್ಯ ಇಲ್ಲ. 5 ನಿಮಿಷ ಮುಚ್ಚಿ ಕುದಿಯೋಕ್ಕೆ ಬಿಟ್ಟರೆ ಸಾಕು.
5 ನಿಮಿಷ ಆಗಿದೆ. ಸಾಂಬಾರು ಚೆನ್ನಾಗಿ ಕುದ್ದಿದೆ. ಉಪ್ಪು ಸರಿ ಇದೆಯಾ ಅಂತ ಒಂದು ಸರಿ ನೋಡಿ, ಕಡಿಮೆ ಇದ್ದರೆ ಹಾಕಿ. ನಾನು ಸ್ವಲ್ಪ ಉಪ್ಪು ಕಡಿಮೆ ಇರೋದ್ರಿಂದ ಹಾಕ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಇದಕ್ಕೊಂದು ಒಳ್ಳೆ ಒಗ್ಗರಣೆನ ಕೊಡಬೇಕು. ಒಗ್ಗರಣೆ ಸೌಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ 1 ಸ್ಪೂನ್ ಸಾಸಿವೆ, 2 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊನೆಗೆ ಅರ್ಧ ಸ್ಪೂನ್ ಹಿಂಗನ್ನು ಹಾಕಿ ಸಾಂಬಾರಿನಲ್ಲಿ ಸೇರಿಸಿ 2 ನಿಮಿಷ ಮುಚ್ಚಿ. ಈಗ ರುಚಿಯಾದ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿದವರಿಗೆಲ್ಲ ಧನ್ಯವಾದಗಳು. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ರೆಸಿಪಿನ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಫ್ಯೂಚರಲ್ಲಿ ಇದೇ ರೀತಿ ಬೇರೆ ರೆಸಿಪಿ ನೋಡಬೇಕು ಅಂದರೆ ಮತ್ತು ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕ ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.